ಅತಿದೊಡ್ಡ ರಾಬರಿ ಪ್ರಕರಣ ಬೆಳಕಿಗೆ ಬಂದಿರೋದೇ ರಣರೋಚಕ. ಕಂಟೈನರ್ ರಾಬರಿಯಾದ ಬಳಿಕ ಸ್ನೇಹಿತ ಸಂದೀಪ್ ಪಾಟೀಲ್ ಅಪಹರಣವಾಗಿದೆ. ಗನ್ ಪಾಯಿಂಟ್ ಹಿಡಿದು ಸಂದೀಪ್ ಅನ್ನ ಅಪಹರಿಸಿದ್ದ ಕಿಶನ್ ಸಹಚರರು. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅಪಹರಿಸಿದ ಕಿಶನ್ ಸೇಠ್ ಸಹಚರರು 1.5 ತಿಂಗಳು ಒತ್ತೆಯಾಳಗಿಸಿಕೊಂಡು ಸಂದೀಪ್ಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಎಂದು ಸಂದೀಪ್ಗೆ ಕಿಶನ್ ಸಹಚರರು ಹಿಂಸೆಯನ್ನ ಕೊಟ್ಟಿದ್ದಾರೆ. ನೀನೇ ಹಣ ಎಗರಿಸಿದ್ದೀಯಾ, 400 ಕೋಟಿ ರೂಪಾಯಿ ಕೊಡದಿದ್ರೆ ಜೀವ ತೆಗಿತೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಅಪಹರಣಕಾರರಿಂದ ತಪ್ಪಿಸಿಕೊಂಡು ನಾಸಿಕ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಯಾರೋ ಈ ಸಂದೀಪ್. ದೂರಿನಲ್ಲಿ 400 ಕೋಟಿ ಹಣದ ವಾಹನ ಅಪಹರಿಸಿರೋದು ಉಲ್ಲೇಖ ಮಾಡಿದ್ದಾರೆ. ಸಂದೀಪ್ ಪಾಟೀಲ್ ನೀಡಿದ ದೂರಿನ ಅನ್ವಯ 4 ಬಂಧನ ಮಾಡಲಾಗಿದೆ. ಇಬ್ಬರಿಗಾಗಿ ತಲಾಶ್ ನಡೆಸಿದ್ದಾರೆ ಪೊಲೀಸರು. ಇಬ್ಬರ ಬಂಧನದ ಬಳಿಕವೇ ಕಂಟೈನರ್ ಹೈಜಾಕ್ ಪ್ರಕರಣ ಸುಖಾಂತ್ಯ ಕಾಣುವ ಸಾಧ್ಯತೆ ಇದೆ. ದೇಶದ ಅತಿದೊಡ್ಡ ರಾಬರಿ ಕೇಸ್ ಇದೀಗ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿದೆ. ಬೆಳಗಾವಿಯಲ್ಲಿ ನಡೆದಂತಹ ಈ ಒಂದು ಘಟನೆ, ಬೆಳಗಾವಿಯಲ್ಲಿ ಕಂಟೈನರ್ ತುಂಬಿದ್ದಂತಹ ಲಾರಿಗಳನ್ನ ಖದೀಮರು ಅಭ್ಯಾಸ ಮಾಡಿದ್ದಾರೆ. 2025 ಅಕ್ಟೋಬರ್ 16ರಂದು ಈ ದರೋಡೆ ಪ್ರಕರಣ ನಡೆದಿದೆ. ಘಟನೆ ನಡೆದು ಹಲವಾರು ತಿಂಗಳ ನಂತರ ಪ್ರಕರಣ ಬೆಳಕಿಗೆ ಬಂದಿರೋದು ಅಚ್ಚರಿಯನ್ನು ಮೂಡಿಸ್ತಾ ಇದೆ. 3 ರಾಜ್ಯಗಳ ಪೊಲೀಸರಲ್ಲಿ ತೀವ್ರ ಅಚ್ಚರಿಯನ್ನುಂಟು ಮಾಡಿದೆ. ಅವರಿಗೆ ಶಾಕ್ ಆಗ್ಬಿಟ್ಟಿದೆ. ಜೊತೆಗೆ ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಹಾಗಾದ್ರೆ ಪ್ರಕರಣ ಬೆಳಕಿಗೆ ಬಂದಿದ್ದಾದ್ರೂ ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಕಂಟೈನರ್ ಹೈಜಾಕ್ ಪ್ರಕರಣ ನಡೆದ ಕೆಲ ದಿನಗಳ ಬಳಿಕ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬಾತನನ್ನ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಕಿಶೋರ್ ಸೇಠ್ ಅವರ ಸಹಚರರು ಕಿಡ್ನಾಪ್ ಮಾಡ್ತಾರೆ. ಗನ್ ಪಾಯಿಂಟ್ ನಲ್ಲಿ ಇಟ್ಟು ಕಿಡ್ನಾಪ್ ಮಾಡ್ತಾರೆ. ಅಂದ್ರೆ ಹಣೆಗೆ ಗನ್ ಇಟ್ಟು ಬಾ ನೀನು ಅಂತ ಹೇಳಿ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡ್ತಾರೆ. ನಂತರ ಸಂದೀಪ್ ಪಾಟೀಲ್ನ ಸುಮಾರು 1.5 ತಿಂಗಳ ಕಾಲ ಅಕ್ರಮ ಬಂಧನದಲ್ಲಿಟ್ಟು, ಅಂದ್ರೆ ಒತ್ತೆಯಾಳಾಗಿಸಿಕೊಂಡು, ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ, ನೀನೇ 400 ಕೋಟಿ ರೂಪಾಯಿ ನೀನೇ ತಗೊಂಡೋಗಿದ್ಯಾ, 400 ಕೋಟಿ ಹಣ ಕೊಡ್ದಿದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀವಿ, ನಿನ್ನ ಜೀವ ಉಳಿಯೋದು ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಚಿತ್ರಹಿಂಸೆಯನ್ನ ನೋಡಿಕೊಟ್ಟಿದ್ದಾರೆ. ನಂತರ ಆ ಸಂದೀಪ್ ಪಾಟೀಲ್ ಅಪಹರಣದಿಂದ ಹೇಗೋ ತಪ್ಪಿಸಿಕೊಂಡು ಬಂದು ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಗೆ ತೆರಳಿ 2026 ಜನವರಿ 1ರಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈ ದೂರಿನ ಪ್ರಕಾರ 400 ಕೋಟಿ ರೂಪಾಯಿ ಹಣ ಸಾಗಿಸುತ್ತಿದ್ದ ವಾಹನ ಕಿಡ್ನಾಪ್ ಆಗಿರೋದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ದೂರಿನಲ್ಲಿ, ಕಂಪ್ಲೇಂಟ್ ಕಾಪಿಯಲ್ಲಿ. ಜೊತೆಗೆ ಇದೇ ದೂರಿನ ಆಧಾರದ ಮೇಲೆ ಇದುವರೆಗೂ ಸೀಕ್ರೆಟ್ ಆಗಿದ್ದ ಈ 400 ಕೋಟಿ ರೂಪಾಯಿ ಕಿಡ್ನಾಪ್ ಕಳ್ಳತನದ ರಹಸ್ಯ ಕಂಪ್ಲೇಂಟ್ ನಿಂದ ಬಹಿರಂಗವಾಗ್ಬಿಟ್ಟಿದೆ. ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪೊಲೀಸರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. 4 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಇಬ್ಬರು ಪ್ರಮುಖ ಆರೋಪಿಗಳಿಗಾಗಿ ಪರಾರಿಯಾಗ್ಬಿಟ್ಟಿದ್ದಾರೆ. ಅವ್ರಿಗಾಗಿ ತಲಾಶನ್ನು ನಡೆಸಿದ್ದಾರೆ. ಇದು ಈ ದೇಶದೇ ಕಂಡಂತಹ 400 ಕೋಟಿ ರೂಪಾಯಿ ಅಭ್ಯಾಸ ಪ್ರಕರಣದ ಅತಿದೊಡ್ಡ ರಾಬರಿ ಕೇಸ್ನ ಕೇಸ್ ಹಿಸ್ಟ್ರಿ ಇದು. ಹೇಗೆ ಬೆಳಕಿಗೆ ಬಂತು ಈ ಕೇಸ್ ಅನ್ನೋದ್ರ ಮೂಲ ಇದು. ಅಂದ್ರೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ಕಿಡ್ನಾಪ್ ಕೇಸಿಂದ ಈ ಪ್ರಕರಣ 400 ಕೋಟಿ ರೂಪಾಯಿ ಹಣ ಎಲ್ಲೋಯ್ತು, ಕಂಟೈನರ್ ಎಲ್ಲೋಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಪೊಲೀಸ್ನವರಿಗೆ ವಿವರವಾಗಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಸಂದೀಪ್ ಪಾಟೀಲ್.